ಈ ಬಗ್ಗೆ ಮಾತನಾಡೋದಕ್ಕೆ ಎಂಎಲ್ಸಿ ಶರವಣ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ. ಸರ್ ನಮಸ್ಕಾರ. ನಮಸ್ತೆ ಸರ್, ಯಾವ ರೀತಿ ಸ್ಮರಿಸ್ತೀರಿ ಸರ್? ಮತ್ತೊಂದು ಹಿರಿಯ ಕೊಂಡಿ ಕಳಚಿ ಬಿದ್ದಿದೆ, ಹೇಗೆ ಸ್ಮರಿಸ್ತೀರಿ ಸರೋಜಾದೇವಿಯವರನ್ನ ಈ ಕ್ಷಣದಲ್ಲಿ? ನಿಜವಾಗ್ಲೂ ನನಗಂತ ನಂಬಕ್ ಆಗ್ಲಿಲ್ಲ. ನಾನು 2 ದಿವಸ ಹಿಂದೆ ತಾನೆ ಅವ್ರ ಮಗಳು ಇಂದು ಅವರ ಜೊತೆಯಲ್ಲಿ ಮಾತನಾಡ್ತಾ ಇದ್ದೆ. ಓಕೆ. ಮಾತಾಡಿದಾಗ ತಾಯಿ ಅವರು ಹೇಗಿದ್ದಾರೆ ಏನು ನಾನು ನೋಡ್ಬೇಕು, ಮಾತಾಡಿಸ್ಬೇಕು, ತುಂಬಾ ದಿವಸಗಳಾಗಿದೆ ಅಂತ ಹೇಳಿ ಕೇಳ್ತಾ ಇದ್ದೆ. ನಾವೆಲ್ಲ ದುಬೈಲಿ ಇದೀವಿ, ಬಂದ್ಬಿಡ್ತೀವಿ, ನಮ್ಮ ಯಜಮಾನ್ರು ಅಲ್ಲೇ ಇದ್ದಾರೆ ಬೆಂಗಳೂರಲ್ಲಿ, 2 ದಿವಸ ಬಿಟ್ಟು ಬೇಕಾದ್ರೆ ನಾನು ಹೇಳ್ತೀನಿ, ಆಮೇಲೆ ಬನ್ನಿ ಅಂತ ಹೇಳಿದ್ರು. ಸೊ ನನಗೆ ಈಗ ಬೆಳಿಗ್ಗೆ ನಿಮ್ಮ ವಾಹಿನಿಯಲ್ಲಿ ನೋಡಿ ನನಗೆ ಆಘಾತ ಆಯ್ತು. ಏನಪ್ಪಾ ಇದು, ನಾನು ನೋಡ್ಬೇಕು, ಅವ್ರನ್ನ ಮಾತಾಡಿಸ್ಬೇಕು ಅಂತ ಅನ್ಕೊಂಡಿದ್ದೆ, ಈ ತರ ಆಯ್ತಲ್ಲ ಅಂತ ಹೇಳಿ. ಆಕ್ಚುಲಿ ಅವ್ರಿಗೆ ನಮಗೆ ಬೇರೆ ತರ ಒಂದು ಒಡನಾಟ ಇತ್ತು, ಅಮ್ಮ ಅವ್ರಿಗೆ, ಸರೋಜಮ್ಮ ಅವ್ರಿಗೆ, ನಮಗೂನು. ಸೊ ಅದ್ರಲ್ಲಿ ನಾನು ಅವ್ರನ್ನ ಭೇಟಿ ಮಾಡಬೇಕು ಅನ್ನೋದು ಒಂದು ಭಾವನೆ ನನ್ನಲ್ಲಿತ್ತು. ಇವತ್ತು ನಮ್ ಕಣ್ಮುಂದೆ ಇಲ್ಲ ಅನ್ನೋದನ್ನ ನನ್ನ ಕೈಲಿ ನಂಬಕ್ ಆಗ್ತಾ ಇಲ್ಲ. ಭಾರತೀಯ ಚಿತ್ರರಂಗದ ಅಮರ ನಟಿ ಅವರು, ಅಭಿನಯ ಸರಸ್ವತಿ. ಈ ಒಂದು ಸರೋಜಾದೇವಿಯವರ ಅಗಲಿಕೆ ಸುದ್ದಿ ನನಗೆ ತುಂಬಾ ಆತಂಕ, ದುಃಖ ಆಗಿದೆ. ಅವರು ಕನ್ನಡ ಚಿತ್ರರಂಗಕ್ಕೆ ಒಂದು ಕಿರೀಟ ಮಣಿ ಅಂತ ಹೇಳಿದ್ರೆ ತಪ್ಪಾಗ್ಲಾರದು. ತೆಲುಗು, ಹಿಂದಿ, ದಕ್ಷಿಣ ಭಾರತದಲ್ಲಿ ಎಲ್ಲಾ ಸ್ಟಾರ್ ನಟರ ಜೊತೆಯಲ್ಲಿ ನಟಿಸಿರತಕ್ಕಂಥವ್ರು. ಈ ಚಿತ್ರಕಲಾ ರಂಗಕ್ಕೆ ಒಂಥರ ದೊಡ್ಡ ಒಂದು ಆಘಾತ ಅಂತಾನೆ ನಾನು ಹೇಳ್ಬೋದು. ನಿಜ ನಿಜ ನಿಜ. ಈ ಹಿಂದೆ ತುಂಬಾ ಸಲ ಭೇಟಿ ಮಾಡಿದ್ದೀರಾ ಸರ್ ಸರೋಜಾದೇವಿ ಅವರನ್ನ ತಾವು? ಭೇಟಿ ಮಾಡಿದ್ದೀನಿ. ಅವರ ಒಂದು ಒಡನಾಟ ಕೂಡ ನಮಗಿತ್ತು. ವಿಶೇಷವಾಗಿ ಒಂದು ನಮ್ಮ ಸಾಯಿ ಗೋಲ್ಡ್ ಪ್ಯಾಲೇಸ್ ಸಂಸ್ಥೆ ಇದೆಯಲ್ಲ, ಅದು ಒಂದು ಜಾಗ ಅವರ ಒಂದು ಮಾಲೀಕತ್ವದಲ್ಲೇ ಇರತಕ್ಕಂಥದ್ದು, ಅವರ ಜಾಗದಲ್ಲಿ ನಾವು ಇರತಕ್ಕಂಥದ್ದು. ಸೊ ಅದು ಕೂಡ ನನಗೆ ಅವರು ತುಂಬಾ ಅಪಾರವಾಗಿ ಪ್ರೀತಿಯಿಂದ ನನ್ನ ಮಾತಾಡ್ಸೋರು. ಬನ್ನಿ, ಏನ್ ಬೇಕು ಹೇಳಿ ನಮಗೆ ಅಂತ ಎಲ್ಲಾನು ಕೇಳೋರು. ಮತ್ತೆ ರಾಜಕೀಯನೂ ಕೂಡ ಮಾತಾಡೋರು ನನ್ನ ಜೊತೆಯಲ್ಲಿ. ಅದೇ ಕೇಳ್ಬೇಕು ಅನ್ಕೊಂಡಿದ್ದೆ ನಾನು. ಹೀಗೆ ಹೋದಾಗ ಯಾವೆಲ್ಲ ವಿಚಾರಗಳ ಬಗ್ಗೆ ಅವ್ರು ಹಂಚ್ಕೊಳ್ತಾ ಇದ್ರು ಅಂತ ಹೇಳಿ, ಸಿನಿಮಾಗಳ ಬಗ್ಗೆ, ಇತ್ತೀಚಿನ ಸಿನಿಮಾಗಳ ಬಗ್ಗೆ ಎಲ್ಲ ಮಾತನಾಡ್ತಾ ಇದ್ರ ಸರ್? ಹೌದು ಹೌದು ಹೌದು, ಮಾತನಾಡ್ತಾ ಇದ್ರು, ಕೇಳೋರು ಏನ್ ನಡೀತಾ ಇದೆ, ಮಾರ್ಕೆಟ್ ಏನ್ ಮಾತಾಡ್ತಾರೆ, ಎಲ್ಲವನ್ನು ಕೂಡ ವಿಚಾರಣೆ ಮಾಡೋರು ಅವರು. ಬಿಸ್ನೆಸ್ ಒಂದೇ ಅಲ್ಲ, ಬೇರೆ ಬೇರೆ ಚಿತ್ರರಂಗ, ರಾಜಕೀಯ ಎಲ್ಲವನ್ನು ಕೂಡ ಅವರು ಶೇರ್ ಮಾಡ್ಕೊತಾ ಇದ್ರು, ಮಾತನಾಡ್ತಾ ಇದ್ರು. ಅವರ ಅಭಿಮಾನಿ ನಾನು, ಅವರ ಫಿಲಿಮ್ಸ್ ಎಲ್ಲ ಕೂಡ ನೋಡ್ತಾ ಇದ್ವಿ. ಸೊ ನಮ್ಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಆರೋಗ್ಯ ಸಮಸ್ಯೆ ಏನಾದ್ರು ಇತ್ತ ಸರ್ ರೀಸೆಂಟ್ ಆಗಿ? ಹೌದು, 6 ತಿಂಗಳಿಂದ ಅವ್ರಿಗೆ ಸಮಸ್ಯೆ ಆಗಿತ್ತು ಅಂತ ಹೇಳಿ ಅವ್ರ ಫ್ಯಾಮಿಲಿ ಮೆಂಬರ್ ಹೇಳಿದ್ರು. ಸ್ವಲ್ಪ ಸುಧಾರಣೆ ಮಾಡ್ಕೋತಾ ಇದ್ದಾರೆ, ಆರೋಗ್ಯದಲ್ಲಿ ಸಮಸ್ಯೆ ಆಗಿದೆ ಅಂತ ಹೇಳಿ ಹೇಳ್ತಾ ಇದ್ರು. ಸೊ ಅದಕ್ಕೋಸ್ಕರ ಅವರು ಮೊಬೈಲ್ ನಂಬರ್ ಕೂಡ ಅವ್ರಿಗೆ ಇತ್ತೀಚಿನ ದಿನಗಳಲ್ಲಿ ಫೋನ್ ತೆಗಿತಾ ಇರ್ಲಿಲ್ಲ, ಅವರು ಫೋನ್ ಪಿಕ್ ಮಾಡ್ತಾ ಇರ್ಲಿಲ್ಲ. ಅದಕ್ಕೋಸ್ಕರ ಅವ್ರ ಮಗಳಿಗೆ ಮಾಡಿದ್ದೆ. ಅವಾಗ ಅವರು ಮಗಳು ಮಾತನಾಡಿದ್ರು, ಈ ತರ ಅಂತ ಎಲ್ಲ ಹೇಳಿದ್ರು, ವಿಚಾರ ಹೇಳಿದ್ರು ನನಗೆ. ಈ ಕನ್ನಡ ಮಾತ್ರ ಅಲ್ಲ, ಭಾರತೀಯ ಚಿತ್ರರಂಗಕ್ಕೆ ತುಂಬಲಾರದ ನಷ್ಟ ಆಗಿದೆ. ಅವರಿಗೆ, ಅವರ ಕುಟುಂಬ ಸದಸ್ಯರಿಗೆ, ಅವರ ಅಭಿಮಾನಿಗಳಿಗೆ ಎಲ್ಲರಿಗೂ ಕೂಡ ಭಗವಂತ ಕಷ್ಟವನ್ನು ಬಗ್ಸುವಂತ ಶಕ್ತಿಯನ್ನು ಕೊಡ್ಲಿ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ. ರೈಟ್ ಸರ್, ಥ್ಯಾಂಕ್ ಯು ಮಾತನಾಡಿದ್ದಕ್ಕೆ.